ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಸ್ನೇಹಿತರೆ, ಏನಪ್ಪ ವಿಚಾರ ಅಂತಂದರೆ, ನಮ್ಮ ಜನಗಳನ್ನು ಯಾವ ರೀತಿಯಾಗಿ ಕೂಡ ಮೋಸವನ್ನು ಮಾಡ್ಬೋದು, ಅವ್ರ ಹತ್ರ ದುಡ್ಡನ್ನು ಕೇಳ್ಬೋದು ಸ್ನೇಹಿತರೆ. ಅಂತಂದರೆ ಈಗಿನ ಜನ್ರೇಷನ್ ಆ ಥರ ಆಗಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ವಿಡಿಯೋಗಳು ಬರ್ತವೆ ಅದೆಲ್ಲರೂ ಕೂಡ ಸೂಕ್ಷ್ಮವಾಗಿ ನಮ್ಮ ಜನರು ಗಮನಿಸ್ತಾರೆ. ಆಯಿತು ಅಂತ ಅಂದರೆ ಇದನ್ನು ಯಾಕೆ ನಾವೊಂದು ಸತಿ ಟ್ರೈ ಮಾಡಬಾರ್ದು ಅಂತ ಈ ರೀತಿಯಾಗಿ ಆಲೋಚನೆ ಮಾಡಿಕೊಂಡು ಕೆಲವರು ಕೂಡ ತಗೋತಾರೆ. ಅಂತಂದರೆ ಏನಾದರೂ ಕೂಡ ನಿಮ್ಮ ಇಷ್ಟಪಡುವಂಥ ವ್ಯಕ್ತಿಗಳು ಏನಾದರೂ ಕೂಡ ಅದನ್ನು ಧರಿಸಿದಾಗ, ಅಯ್ಯೋ ನಮ್ಮ ಗುರುಗಳೇ ಮಾಡಬೇಕಾದ್ರೆ ನಾವೇನು ಕಮ್ಮಿ, ನಮ್ಮ ಭಾಷೆ ಮಾಡ್ಬೇಕಾದ್ರೆ ನಾವೇನು ಕಮ್ಮಿ, ನಾವು ಒಂದು ಹಾಕೊಂಡ್ಬಿಡೋಣ, ಈ ರೀತಿಯಾಗಿ ಮನಸ್ಥಿತಿವಂಥ ಜನಗಳು ಸುಮಾರು ಜನ ಇರ್ತಾರೆ ಸ್ನೇಹಿತರೆ. ಏನಪ್ಪ ವಿಚಾರ ಅಂತ ಅಂದರೆ, ಪೂರ್ತಿ ವಿಡಿಯೋವನ್ನು ನೋಡಿ. ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವಿಡಿಯೋವನ್ನು ನೋಡ್ತಾರೆ, ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ. ನೋಡಿ, ನಾನು ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ ಅಂದರೆ, ಈ ಕರುಂಗಲಿ ಮಾಲ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ಸುಮಾರು ದಿವಸದಿಂದ ಈ ಕರುಂಗಲಿ ಮಾಲ ಬಗ್ಗೆ ಹಲವಾರು ಈ ಇನ್ಸ್ಟಾಗ್ರಾಮಲ್ಲಿ ಓಪನ್ ಮಾಡಿದ್ರು ಕೂಡ ಕರಿಂಗಲಿ ಮಾಲೆ, ಮತ್ತು ಈ ಫೇಸ್ಬುಕ್ಕಲ್ಲೂ ಕೂಡ ಕರಿಂಗಲಿ ಮಾಲೆ, ಮತ್ತು ಯೂಟ್ಯೂಬಲ್ಲೂ ಕೂಡ ಹಲವಾರು ಇಂಪ್ಲಿಮೆನ್ಸರ್ಗಳನ್ನು ದೊಡ್ಡ ದೊಡ್ಡ ಕಂಟೆಂಟರ್ ಕ್ರಿಯೇಟರ್ ಎಲ್ಲರೂ ಕೂಡ ಇದನ್ನು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಆ ಪ್ರಮೋಷನ್ ಮಾಡುವಂಥ ವ್ಯಕ್ತಿಗಳು ಆ ಒಂದು ವಿಡಿಯೋಕ್ಕೋಸ್ಕರ ಆ ಒಂದು ಮಾಲೆಯನ್ನು ಧರಿಸಿರ್ತಾರೆ ಹೊರತು ಅವರು ಹೋಗಿ ನೋಡಿ ಅವ್ರ ಮಾಲೆನೇ ಹಾಕಿರಲ್ಲ. ಯಾಕೆ ಅಂತಂದರೆ ಅವರಿಗೆ ದುಡ್ಡಿಗೋಸ್ಕರ ಪ್ರಮೋಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಈ ಕರುಂಗಲಿ ಮಾಲ ತಮಿಳ್ನಾಡಿನಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಹಲವಾರು ವರ್ಷಗಳಿಂದ ಒಂದು 10-15 ವರ್ಷಗಳನ್ನು ವುಡ್ಡನ್ನು ಅದನ್ನು ಕತ್ತರಿಸಿ ಅದ್ರ ಒಳಗಡೆ ಇರುವಂತಹ ಏನು ಬ್ಲ್ಯಾಕ್ ವುಡ್ ಇರುತ್ತಲ್ಲ ಅದನ್ನು ತಂದು ಆ ಒಂದು ಮಣಿಯನ್ನು ಮಾಡಿ, ಸರವನ್ನು ಮಾಡಿ, ಇದನ್ನು ಹಾಕ್ಕೊಂಡ್ರೆ ನಿಮ್ಮ ಪಾಸಿಟಿವ್ ನೆಗೆಟಿವ್ ಎಲ್ಲ ಬರ್ತದೆ. ಪಾಸಿಟಿವ್ ಬರ್ತದೆ, ನೆಗೆಟಿವ್ ಹೋಗ್ತದೆ, ನಿಮ್ಮ ಮನಸ್ಸಂತಿ ಹಗುರವಾಗ್ತದೆ. ನಿಮ್ಗೇನಾದರೂ ಕೂಡ ಮಾಟ ಮಂತ್ರ ಮತ್ತೊಂದು ಎಲ್ಲನೂ ಕೂಡ ಮಾಡಿದರೂ ಕೂಡ ದೂರ ಆಗ್ತವೆ. ನೀವೇನು ಅಂದ್ಕೊಂಡ್ರೆ ಕೆಲಸ ಕಾರ್ಯಕ್ರಮಗಳೆಲ್ಲ ಸರಾರವಾಗಿ ಆಗ್ತವೆ ಇದನ್ನು ಹಾಕ್ಕೊಂಡ್ರೆ. ಆ ರೀತಿಯಾಗಿ ಒಂದು ಒಳ್ಳೆ ಪಾಸಿಟಿವ್ ಇದೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾನು ಕೂಡ ಇದನ್ನು ಸ್ವಲ್ಪ ಸರ್ಚ್ ಮಾಡಿದೆ. ಇದರಲ್ಲಿ ಅಂತಂದರೆ ಏನು ಸಂಶೋಧನೆ ಯಾರು ಕೂಡ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇದರಿಂದ ಯೂಸ್ಫುಲ್ ಆಗುತ್ತೆ ಮತ್ತೊಂದು ಅಂತೇಳಿ ಯಾರು ಕೂಡ ಇದನ್ನು ಸಂಶೋಧನೆ ಮಾಡಿಲ್ಲ ಸ್ನೇಹಿತರೆ. ಕೆಲವು ಆಧ್ಯಾತ್ಮಿಕ ಗುರುಗಳು ಮತ್ತು ಪೌರೋಹಿತ್ಯ ಮಾಡುವಂಥವ್ರು ಹಲವಾರು ಚಿಂತಕರು ಇದನ್ನು ಆಗಿನ ಕಾಲದಲ್ಲಿ ಹಾಕುವಂತಿದ್ರಂತೆ. ಅದನ್ನು ಇಷ್ಟೊಂದು ಈಗ ಪ್ರಾಮುಖ್ಯತೆಗೆ ತರುವ ಕಾರಣ ಈ ಸೋಷಿಯಲ್ ಮೀಡಿಯಾನ ಬಳಸಿ ಕೆಲವೊಂದು ಕಂಪ್ನಿಗಳು ಅದನ್ನು ತಯಾರು ಮಾಡುವಂತಹ ಕಂಪ್ನಿಗಳು ಇದನ್ನು ದುಡ್ಡಿಗೋಸ್ಕರ ಕೆಲವರು ಎಲ್ಲ ಜನಗಳಿಗೂ ಕೊಡಬೇಕು, ಈ ರೀತಿಯಾಗಿ ಮಾಡಬೇಕು, ಹಾಕೋಬೇಕು ಅಂತಂದು ಅವರ ಒಂದು ಬಿಸ್ನೆಸ್ಸಿಗೋಸ್ಕರ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳನ್ನು ಬೆಳೆಸಿ ಪ್ರಮೋಷನ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಜನಗಳೆಲ್ಲರಿಗೂ ಕೂಡ ಒಂದು ಗೊಂದಲ ಇದೆ. ಅಂತಂದರೆ ಇದೇನು ಒರಿಜಿನಲ್ಲ, ಡೂಪ್ಲಿಕೇಟಾ, ಇದೇನಾರು ಹಾಕ್ಕೊಂಡ್ರೆ ಅಂತಂದ್ರೆ ನಮ್ಮ ಮನಸ್ಥಿತಿ ಚೇಂಜ್ ಆಗಿಬಿಡುತ್ತಾ, ಈ ರೀತಿಯಾಗಿ ಎಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಈ ಕರುಂಗಲಿ ಮಾಲ ಅನ್ನೋದು ನಮ್ಮ ದೇಶದಲ್ಲಿ ಸೈನಿಕರು ಕಾಯ್ತಾ ಇದ್ದಾರೆ, ನಮ್ಮ ದೇಶದ ಬಾರ್ಡರ್ ಸೈನಿಕರು ಕಾಯ್ತಾ ಇದ್ದಾರೆ. ಆ ಸೈನಿಕರು ಅವರು ಒಂದೇ ಗುರಿ, ಶತ್ರು ರಾಷ್ಟ್ರಗಳನ್ನು ನಮ್ಮ ರಾಷ್ಟ್ರಕ್ಕೆ ಬಿಡಬಾರ್ದು ಅಂಥೇಳಿ ಅವರ ಒಂದು ಇಂಟೆರೆಕ್ಷನ್ ಇರ್ತಾರೆ. ಅಂತಂದರೆ ಅವರು ಮನೆ ಮಠ ಎಲ್ಲನೂ ಬಿಟ್ಟು ಹೋಗಿ ಅದು ದೇಶವನ್ನು ಕಾಯ್ತಾ ಇರ್ತಾರೆ. ಅವರಿಗೆ ಒಂದೇ ಪಾಸಿಟಿವ್ ನೆಗೆಟಿವನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತಂದರೆ ಶತ್ರು ದೇಶಗಳನ್ನು ನಾವು ಬಂದಂಥ ಸಂದರ್ಭದಲ್ಲಿ ಯುದ್ಧ ಮಾಡೋಕ್ಕಾಗ್ತದ ನೀವು ಹೇಳಿ? ಮತ್ತು ಇನ್ನೊಂದು ಎಕ್ಸಾಂಪಲ್ ಅಂತಂದರೆ, ನಮ್ಮ ರೈತ ಬೆಳೆಗಳನ್ನು ಬೆಳಿತಾನೆ ಸ್ನೇಹಿತರೆ. ನೋಡಿ, ಒಂದು ವರ್ಷ ಲಾಭ ಸಿಕ್ಕಿಲ್ಲ ಅಂತಂದ್ರೆ ನೆಕ್ಸ್ಟ್ ವರ್ಷ ಲಾಭ ಸಿಗುತ್ತೆ ಅನ್ನೋ ಒಂದು ಹಿತದೃಷ್ಟಿಯಲ್ಲಿ ಬೆಳಿತಾನೇ ಇರ್ತಾನೆ. ಅವನು ಏನಾದ್ರು ತಲೆ ಮೇಲೆ ಕೈ ಹಾಕ್ಕೊಂಡು ಕೂತ್ಕೊಂಡಂಥ ಸಂದರ್ಭದಲ್ಲಿ ಮಣಿ ತಗೊಂಡೋಗಿ ಕೊಟ್ಬಿಟ್ರೆ ಅವನು ಪಾಸಿಟಿವ್ ಆಗಿಬಿಟ್ಟು ಅವ್ನು ಬೆಳೆನೇ ಬೆಳೆಯಲ್ವಾ? ನೀವು ಮಣಿ ಹಾಕೊಂಡ್ರೂ ಬೆಳೆ ಬೆಳಿತಾನೆ, ಹಾಕೇಳ್ದ ಹೋದ್ರೂ ಬೆಳೆ ಬೆಳಿತಾನೆ. ಅವರವರ ಮನಸ್ಸಾಕ್ಷಿಗೆ ಬಿಟ್ಟಂಥ ವಿಚಾರ. ಈ ರೀತಿಯಾಗಿ ವಿಚಾರಗಳನ್ನು ನೀವು ತಗೊಳ್ಬಾರ್ದೇ, ಜನಗಳನ್ನ ಮರುಳು ಮಾಡ್ದೇ ಸುಮಾರು ಜನ ಈಗ ಆನ್ಲೈನಲ್ಲಿ ಚೆಕ್ ಮಾಡಿ ನೋಡಿ, ಒಬ್ಬ 1700 ರೂಪಾಯಿ, ಒಬ್ಬ 500 ರೂಪಾಯಿ, ಒಬ್ಬ 600 ರೂಪಾಯಿ, ಈ ರೀತಿಯಾಗಿ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ಅಂದರೆ ಕೆಲವರು ಇದ್ದಾರೆ ಅಂತಂದರೆ, ಕೆಲವರು ನಮ್ಮ ಜನಸಾಮಾನ್ಯರು ಕೂಡ ಇದ್ದಾರೆ. ಯಾರೋ ಒಬ್ಬ ನಮ್ಮ ಫೇವ್ರೇಟು, ಯಾರೋ ಹೀರೋ ಹಾಕೊಂಡಂಥ ಸಂದರ್ಭದಲ್ಲಿ ಮತ್ತು ಇಲ್ಲ ನಾನು ಹಾಕೊಬೋದು, ನಾನು ಹಾಕೊಂಬಿಟ್ರೆ ನಮ್ಮ ಹೀರೋನ ಭಾಷೆ ಹಾಕಿರ್ಬೇಕು, ಆ ಥರ ಜನಗಳು ಕೂಡ ಫಾಲೋ ಮಾಡೋ ಇದ್ದೇ ಇರ್ತಾರೆ. ಇಲ್ಲ ಅಂತ ಅಲ್ಲ. ಹೋಗಿ ದರ್ಶನ್ ಅವ್ರಿಗೆ ಕೊಡಿ ಪಾಪ, ಅವರು ಎಷ್ಟೊಂದು ನೋವು ತಿಂದಿದ್ದಾರೆ, ಎಷ್ಟೊಂದು ಇದು ಮಾಡಿದ್ದಾರೆ. ಹೋಗಿ ನಮ್ಮ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೊಡಿ, ಮತ್ತೊಂದು ಹಲವಾರು ರಾಜಕೀಯ ನಾಯಕರುಗಳಿಗೆ ಕೊಡಿ. ಅವರೆಲ್ಲ ಎಷ್ಟೊಂದು ಅವಮಾನಗಳನ್ನು ಅನುಭವಿಸಿದ್ದಾರೆ, ಎಷ್ಟೊಂದು ಈಗ ಹೋಗಿರೋ ಟೈಮಿಗೆ ತಂದು ಕೊಡೋಕ್ಕಾಗ್ತದಾ? ನೋಡ್ರಿ, ನಮ್ಮ ಜೀವನದಲ್ಲಿ ಏನಾಗಬೇಕು ಅದನ್ನೇ ಆಗೋದು. ಆ ಭಗವಂತ ಏನು ಮಾಡಿಸ್ತಾನೆ ಅದನ್ನೇ ಮಾಡೋದು. ನಾವು ಅದನ್ನು ಹಾಕ್ಕೊಂಡು ಹೋಗ್ಬಿಡುತ್ತೆ, ಇದನ್ನು ಹಾಕ್ಕೊಂಡು ಹೋಗ್ಬಿಡುತ್ತೆ, ಅದನ್ನೆಲ್ಲ ನಮ್ಮ ಮನಸ್ಸು ಏನು ದೃಢ ಮಾಡಿ ನಾವಿರ್ತೀವಿ, ನಮ್ಮ ದೃಢ ನಿರ್ಧತೆ ಏನಿರುತ್ತೆ ಅದನ್ನು ಪಾಲನೆ ಮಾಡಬೇಕಷ್ಟೇ.
ಇಲ್ಲಿ ಅದನ್ನು ಹಾಕೊಂಡ್ರು ಬರುತ್ತೆ, ಇದನ್ನು ಹಾಕೊಂಡ್ರು ಬರುತ್ತೆ ಅಂತ ಏನಿಲ್ಲ. ಆಮೇಲೆ ಕೆಲವೊಂದು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಸ್ಟೆಪ್ ಅಂತಂದರೆ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇರ್ತವೆ. ಅದು ಯಾವುದು ತಲೆಗೆ ಹಾಕುವಂತಹ ಅಕ್ಕಿ ಪಿಕ್ಕಿ ಜನಾಂಗದವರು ಆದಿ ಏರ್ ಆಯಿಲನ್ನು ಮಾಡ್ತಾರೆ, ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಕೂದಲು ಬೆಳೆದು ಬಿಡುತ್ತೆ, ಇಳೆ ಬೆಳೆದು ಬಿಡುತ್ತೆ, ಹಂಗೆ ಹಿಂಗೆ ಅಂತೇಳಿ ಇದೇ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳನ್ನು ಬಳಸ್ಕೊಂಡು ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡಿದರು. ಜನ ಎಲ್ಲ ಹೋಗಿ ಕ್ಯೂ ನಿಂತ್ಕೊಂಡ್ರು, ನನಗೊಂದು ಬೇಕು, ನಾವು ಇದು ಮಾಡ್ಬಿಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತಂದರೆ ಸುಮಾರು ನಮ್ಮ ಬೇಲೂರು ಕಡೆ ಆಗಿರ್ಬೋದು, ಅಲ್ಲಿ ಒಂದು ಅಷ್ಟೊಂದು ಜನ ರೋಡ್ ಸೈಡಲ್ಲಿ ಮಾಡ್ತಾರೆ. ನಾವು ಪಾರಂಪರಿಕವಾಗಿ ಮಾಡ್ಕೊಂಬರ್ತಾ ಇದ್ದೀವಿ, ಕೂದಲು ಹಿಂಗಿದೆ ಹಂಗಿದೆ ಅಂತ ಹೇಳಿ ಎಲ್ಲ ಕಡೆ. ಅಂತಂದರೆ ಮೈಸೂರಲ್ಲಿ ಸ್ಟಾರ್ಟ್ ಆಯಿತು. ಕೆಲವೊಂದು ಅದು ಅವರಿಗೆ ಈ ಇನ್ಫ್ಲುಯೆನ್ಸರ್ ಸೋಷಿಯಲ್ ಮೀಡಿಯಾದವರಿಗೆ ಅವರಿಗೆ ಇದೇ ಥರ ಕಾಯ್ತಾ ಇರ್ತಾರೆ ಪ್ರಮೋಷನ್ಗೋಸ್ಕರ. ಒಂದು 10-15 ಸಾವಿರ 20 ಸಾವಿರ ಕೊಟ್ಬಿಟ್ರೆ ಹೋಗಿ ಅವರನ್ನು ಹಿಂದೆ ಮುಂದೆ ಏನೂ ಯೋಚನೆ ಮಾಡ್ದೇ, ನೋಡಿ ನಮ್ಮ ಕೂದಲು ಹಿಂಗಿದೆ, ನಾವು ಇದೇ ಥರ ಮಾಡೋದು, ಹಂಗೆ ಹೇಗೆ ಅಂತೇಳಿ ಅದನ್ನು ಪ್ರಮೋಷನ್ ಮಾಡಿಬಿಟ್ಟು ಅವರಿಗೆ ಕೊಟ್ಬಂದ್ಬಿಡ್ತಾರೆ. ಜನ ಎಲ್ಲ ಹೋಗಿ ತೊಗೊಂಡ್ರು. ಅದು ಯಾವಾಗ ಇದು ಸ್ಪೇಕ್, ಇದು ಯಾವುದು ಕೂಡ ಸರಿ ಇಲ್ಲ, ಇರೋ ಕೂದಲು ಹೋಯ್ತು ನನಗೆ ಯಾವಾಗ ಅಂತ ಜನಗಳೆಲ್ಲ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದು ಫೇಲ್ ಆಯಿತು. ಈಗ ಇತ್ತೀಚೆಗೆ ಈ ಸೋಷಿಯಲ್ ಮೀಡಿಯಾ ಕಂಟೆಂಟ್ಗಳು ಇವರು ಯಾವ ರೀತಿಯಾಗಿ ಅಂತಂದರೆ ಸುಳ್ಳು ನಿಜ ಮಾಡ್ತಾರೆ, ಸತ್ಯವನ್ನು ಸುಳ್ಳು ಮಾಡ್ತಾರೆ, ಈ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನಗಳು ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು, ಯಾರು ನಿಜ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ ಅಂತ ಒಂಥರ ಗೊತ್ತಾಗೋದೇ ಇಲ್ಲ ಸೋಷಿಯಲ್ ಮೀಡಿಯಾ ನೋಡೋವಂಥವ್ರಿಗೆ. ಈ ಒಂದೊಂದು ಒಂದು ಸುದ್ದಿ ಆಯಿತಾ ಮತ್ತೊಂದು ಅಲ್ಲಿಗೆ ಇನ್ನೊಂದು ಬಂದುಬಿಡಿರುತ್ತೆ, ಆ ರೀತಿಯಾಗಿ ಆಗಿದೆ. ಈಗ ಈ ಕರುಂಗಲಿ ಮಾಲ ಬಗ್ಗೆ ಭಾಳ ಒಂದು ಚರ್ಚೆ ಆಗ್ತಾಯಿತ್ತು. ನಾನು ಕೂಡ ಸುಮಾರು ವ್ಯಕ್ತಿಗಳನ್ನು ಕೇಳಿದೆ, ಅಣ್ಣ ಇದು ಯಾವ ಥರ ನಿಮಗೆ ಪಾಸಿಟಿವ್ ಹೆಂಗಿದೆ, ನೆಗೆಟಿವ್ ಹೆಂಗಿದೆ, ಹಂಗೆ ಹಿಂಗೆ ಅಂತ ಕೇಳಿದೆ. ಅವರು ಸುಮಾರು ಜನ ಹೇಳಿದರು, ಇಲ್ಲಪ್ಪ ಇದರಲ್ಲಿ ನನ್ನ ಫ್ರೆಂಡ್ ಏನೋ ತೋರಿಸ್ಕೊಂಡಿದ್ದ, ಅವನೇನೋ ಒಳ್ಳೇದಾಗುತ್ತೆ ಹಾಕು ಅಂತ ಹೇಳ್ದ, ನನಗೇನು ಅಂತ ಏನು ಕಾಣ್ತಾ ಇಲ್ಲ, ನಾನು ದಿನನಿತ್ಯ ಏನು ಕೆಲಸ ಮಾಡ್ತೀನಿ ಅದನ್ನು ಮಾಡ್ತೀನಿ, ನನ್ನ ಜೀವನದಲ್ಲಿ ಏನು ಆಗ್ಬೇಕು ಅದು ಆಗ್ತಾಯಿದೆ, ಏನೂ ಚೇಂಜಸ್ ಆಗಿಲ್ಲ ಅಂತ ಹೇಳ್ತಾಯಿದ್ದಾರೆ. ಮತ್ತೊಂದು ಎಲ್ಲರೂ ಹೇಳ್ತಾರೆ, ನೀವೇನಾದ್ರು ಕೂಡ ಕೆಲಸ ಕಾರ್ಯಕ್ರಮಗಳು ಕೋರ್ಟ್ ಕೇಸು ಮತ್ತೊಂದು ಏನಾರು ಆಗಿಲ್ಲ ಅಂತಂದರೆ ಬೇಗ ಬಿಡ್ತವೆ ಹಂಗೆ ಹಿಂಗೆ ಅಂತ. ಆಗತ್ತಂತಂದರೆ ಹೋಗಿ ಕೋರ್ಟ್ ಮುಂದೆ ನಿಂತ್ಕೊಂಡು ಮಾರಿ ಅದನ್ನು. ಎಷ್ಟೋ ಜನ ಸಾವಿರಾರು ವರ್ಷಗಳಿಂದ ಕೋರ್ಟಿಗೂ ಮನೆಗೂ ತಿರುಗಿ ಸಾಕಾಗಿದ್ದಾರೆ, ಅವ್ರ ಕೇಸ್ ಯಾರ ಬೇಗ ಕ್ಲಿಯರ್ ಆಗಲಿ. ಈ ರೀತಿಯಾಗಿ ಸುಳ್ಳು ಅಭ್ಯಾಸಗಳನ್ನು ಬಿಡೋದು ಬಿಟ್ಟು ನೋಡಿ, ಅವ್ರ ಮನುಷ್ಯ ಅಂತ ಅಂದರೆ ಅವನ ಮನಸ್ಸಾಕ್ಷಿಗೆ ಅವನು ಏನು ಅನಿಸುತ್ತೆ ಅದನ್ನು ಮಾಡಲಿ. ನೀವು ಸುಳ್ಳು ಭರವಸೆಗಳನ್ನು ಕೊಟ್ಟು ಅದಕ್ಕೆ ಅದು ಅಷ್ಟು ಉಪ್ಪು ಖಾರಗಳನ್ನು ಹಾಕಿ ಅಂತಂದರೆ ಅದನ್ನು ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ, ನೀವು ಹಾಕ್ಕೊಳ್ಳೇಬೇಕು, ಹಾಗೆ ಹೀಗೆ ಈ ರೀತಿಯಾಗಿ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಯಾರು ಕೂಡ ಇಂಥವುಗಳನ್ನು ನಂಬಕ್ಕೆ ಹೋಗ್ಬೇಡಿ. ಅಂತಂದರೆ ನಾನು ತಗೋಬೇಡಿ, ನೀವು ಹಾಕೊಬೇಡಿ ಅಂತ ನಾನು ಹೇಳಲ್ಲ. ನಿಮ್ಮ ಮನಸ್ಸಾಕ್ಷಿ ಆಗಿರುತ್ತೆ ಆ ರೀತಿಯಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ. ಇವನು ಹೇಳ್ದ ಅಂತ ಎಲ್ಲರೂ ಕೂಡ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಂಬಿಕೊಂಡು ಯಾವ ಕೆಲಸ ಅಂತಂದರೆ, ಈಗ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡೋದಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ಅಂಗಡಿಗೆ ಹೋಗಿ ಅದನ್ನು ನೋಡಿ ಚೆನ್ನಾಗಿದೆಯಾ ಇಲ್ವಾ ಏನು ಎತ್ತ ಅಂತ ಎಲ್ಲನೂ ಕೂಡ ಸೋಸಿ ತೊಗೊಂಬರ್ತೀವಿ. ಆನ್ಲೈನಲ್ಲಿ ಬುಕ್ ಮಾಡಬೇಕಾದ್ರೆ ಅದು ನೋಡೋದೇ ಇಲ್ಲ. ಆ ಫೋಟೋ ಚೆನ್ನಾಗಿದೆಯಾ, ಓ ಚೆನ್ನಾಗಿದೆ ಸೂಪರ್, ಆ ಆನ್ಲೈನ್ ಅಲ್ಲಿಂದ ಬಂದಮೇಲೆ ಗೊತ್ತಾಗೋದು ಅದು ಯಾವ ಥರ ಇದೆ, ಪಾಕೆಟ್ ಒಳಗೆಲ್ಲ ಓಪನ್ ಮಾಡಿ ನೋಡಿದಾಗಂಥ ಸಂದರ್ಭದಲ್ಲಿ ಆ ಫೋಟೋದಲ್ಲಿ ಯಾಕೆ ನೋಡಿರ್ತೀವಿ ಅದೇ ಥರ ಇರೋದೇ ಇಲ್ಲ, ವಿಚಿತ್ರವಾಗಿರ್ತವೆ. ಈ ರೀತಿಯಾಗಿ ಘಟನೆಗಳು ನಡೀತಾ ಇದೆ. ನಿಮ್ಗೇನಾದರೂ ಕೂಡ ಹಾಕೊಳ್ಳೇಬೇಕು ಅಂತ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ, ಅದು ಎಲ್ಲಿ ಸಿಗುತ್ತೆ ಹೋಗಿ ಅಲ್ಲಿಯೇ ಒಂದು ತಗೊಂಡು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಲ್ಲಿ ನಾನು ಯಾವುದೇ ಒಂದು ಅಲೆಗಳಿ ಅಂತ ಕೆಲಸ ಮಾಡ್ತಾ ಇಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ ನಾನು ಕೆಲವರು ವಿಚಾರಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಉತ್ತರ ಇದು ಅಂತಂದರೆ, ನನಗೆ ಯಾವ ಪಾಸಿಟಿವ್ನೂ ಇಲ್ಲ ನೆಗೆಟಿವ್ನೂ ಇಲ್ಲ, ನಾನು ಮಾಮೂಲಿಯಾಗಿದ್ದೀನಿ ಅಂತ. ಈ ರೀತಿಯಾಗಿ ಸಮಸ್ಯೆಗಳಾಗ್ತಾಯಿದೆ. ಜಾಸ್ತಿ ಸೋಷಿಯಲ್ ಮೀಡಿಯಾ ನೋಡೋವಂಥವ್ರು ದಯಮಾಡಿ ಹಿಂದೆ ಮುಂದೆ ನೋಡಿಕೊಂಡು ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರಿಗೆ ನಾನು ಒಂದೇ ಹೇಳೋದು, ಜನಗಳನ್ನು ನಿಮ್ಮ ಫಾಲೋವರ್ಸು ಎಷ್ಟೋ ಜನ ಇರ್ತಾರೆ ಪಾಪ, ನಾವು ಹೇಳಿದ್ದು ಕೆಲವರು ಕೇಳುವಂಥ ಜನಗಳಿರ್ತಾರೆ, ಅವರಿಗೆ ಒಳ್ಳೆ ರೀತಿಯಾಗಿ ಒಳ್ಳೆಯ ಒಂದು ಸಂದೇಶಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವು ಪ್ರಮೋಷನ್ಗೋಸ್ಕರ ಮತ್ತೊಂದಕ್ಕೋಸ್ಕರ ಈ ರೀತಿಯನ್ನು ಮಾಡೋಕ್ಕೆ ಹೋಗಬೇಡಿ ಅನ್ನೋದನ್ನು ನಾವು ಸೋಷಿಯಲ್ ಮೀಡಿಯಾ ಕಂಟೆಂಟರ್ಗಳಿಗೆ ಮತ್ತು ಯೂಟ್ಯೂಬರ್ಗಳಿಗೆ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಈ ವಿಡಿಯೋವನ್ನು ನೋಡ್ತಾರೆ, ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.